ಏನಾಗಿದೆ ನಿಂಗೆ? ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ. ನಿನ್ಗೆ ಅವ್ರ ಮೇಲೆ ದ್ವೇಷ ಇದ್ರೆ ಸೈಲೆಂಟ್ ಆಗಿ ತೀರಿಸ್ಕೋ, ಆ ರೀತಿ ಓಪನ್ ಆಗೆಲ್ಲ ಅಲ್ಲ. ಸೈಲೆಂಟ್ ಆಗಿ ರಿವೆಂಜ್ ತೀರಿಸ್ಕೊಳಕ್ ಹೋಗಿದ್ದಕ್ಕೆ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ ಡ್ಯಾಡ್? ಇನ್ಮೇಲೆ ನಾನು ಏನೇ ಮಾಡಿದ್ರು ಅವ್ರಿಗೆ ಹೇಳೇ ಮಾಡ್ತೀನಿ, ಅದ್ ಏನಾಗುತ್ತೋ ಆಗ್ಲಿ. ದಡ್ಡಿ ನೀನು ಅವ್ರ ಹತ್ರ ಜಗಳ ಮಾಡ್ತಿದ್ದಲ್ಲ, ಆಗ ಜಯರಾಮ ಅವನ್ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದ. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಹೌದು, ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದ್ಯಲ್ಲ, ಎಲ್ಲೋದೆ ಅಂತ ನೀನ್ ನೋಡಕ್ ಬಂದಾಗ ಆ ನರಸಿಂಹನ ಕತ್ತಿನ ಪಟ್ಟಿ ಇಟ್ಕೊಂಡು ಜಗಳ ಆಡ್ತಿದ್ದಲ್ಲ, ಆಗ ಏನು ಗೊತ್ತಿಲ್ಲದೆ ಇರೋ ತರ ಜಯರಾಮ್ ಅವನ್ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದ. ಅದಕ್ಕೆ ನಿನ್ ಕೆನ್ನೆಗೆ ಬಾರಿಸಿ ಆ ಜಯರಾಮನ್ ಸವಾಸಕ್ಕೆ ಬರಲ್ಲ ಅಂತ ಹೇಳಿದ್ದು, ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಸಾರಿ ಡ್ಯಾಡ್, ನಿಮ್ಮಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ನಮ್ಮ ದೊಡ್ಡವ್ರ ಮಾತು ಕೇಳಬೇಕು ಅನ್ನೋದು. ನಾನು ನಿಮ್ಮಪ್ಪ, ನನ್ನ ಮಾತನ್ನು ಕೇಳಲ್ಲ ಅಂದ್ರೆ ಹೇಗೆ? ಐ ಆಮ್ ರಿಯಲಿ ಸಾರಿ ಡ್ಯಾಡ್. ಅವನ ಫ್ಯಾಮಿಲಿ ಮೇಲಿರೋ ಕೋಪನ ನಿಮ್ಮ ಮೇಲೆ ತೀರಿಸ್ಕೊಂಡೆ. ಇನ್ನು ಮುಂದೆ ನಾನು ಹುಷಾರಾಗಿರ್ತೀನಿ. ಜಯರಾಮ ನಿಯತ್ತಿನ ಮನುಷ್ಯ ಅಂತ ಗೊತ್ತಿತ್ತು, ಆದರೆ ಬುದ್ಧಿವಂತ ಅಂತ ಇವತ್ತು ಗೊತ್ತಾಯ್ತು. ಇರಲಿ, ಅವನು ಚಾಪೆ ಕೆಳಗೆ ತೋರಿದ್ರೆ ನಾವು ರಂಗೋಲೆ ಕೆಳಗೆ ತೋರೋಣ. ಯಾರನ್ನೋ ಇನ್ನೂ ಚೆನ್ನಾಗಿ ನೋಡ್ಕೋಬಹುದಾಗಿತ್ತು ಅಂತಿದ್ದೆ. ಅದು ನಿಮ್ಮನ್ನೇ. ನನಗೊಂದು ಒಳ್ಳೆ ಕೆಲಸ ಇದ್ದಿದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಬೋದಿತ್ತಲ್ವಾ? ನನ್ನ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಹಾಗೆ ನಾನು ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಆಗೋದೂ ಇಲ್ಲ. ಇದು ಎಲ್ಲನೂ ನಿನಗೆ ಗೊತ್ತಿದೆ. ಆದರೆ ನಾನು ಯೋಚನೆ ಮಾಡ್ತಿರೋದು ನಿನ್ನ ಬಗ್ಗೆನೇ ರಾಹುಲ್. ನೋಡು, ನೀನು ಈಗಲೂ ಮನ್ಸು ಮಾಡಿದ್ರೆ ಚಿರು ಹತ್ರ ಕೆಲಸದ ಬಗ್ಗೆ ಮಾತಾಡ್ಬೋದು. ನಿನಗೆ ಅವನ ಜೊತೆ ಮಾತಾಡೋಕ್ಕಾಗಲಿಲ್ಲ ಅಂದರೆ ಹೇಳು, ನಾನೇ ಮಾತಾಡ್ತೀನಿ. ಬೇಡ ಅರ್ಚನಾ ಅವರೇ, ನನಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಸರಿ ಅನ್ಸಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇರೋರ ಥರ ನಾವು ಚೆನ್ನಾಗಿರ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕಲ್ವಾ? ನೀನು ಚಿರು ಕಂಪ್ನಿಲೇ ಕೆಲಸ ಮಾಡು ಅಂತ ನಾನು ಫೋರ್ಸ್ ಮಾಡ್ತಿಲ್ಲ. ಬೇರೆ ಎಲ್ಲೂ ಕೆಲಸ ಸಿಗದೆ ಇದ್ರೆ ಅಟ್ಲೀಸ್ಟ್ ಚಿರು ಕಂಪ್ನಿಲೇ ಕೆಲಸ ಮಾಡ್ಬೋದಲ್ವಾ ಅಂತ ಹೇಳ್ತಿದ್ದೀನಿ. ಈಗ ನನ್ನನ್ನೇ ತಗೋ, ನಾನು ಚಿರು ನಡೆಸ್ತಿರೋ NGO ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ತಿಂಗಳಿಗೆ ಅಷ್ಟೋ ಇಷ್ಟೋ ಸಂಬಳ ಬರ್ತಿದೆ. ಅದಕ್ಕೆ ನನಗೇನು ಬೇಜಾರಿಲ್ಲ. ಬೇರೆ ಎಲ್ಲೋ ಯಾರ ಹತ್ರನೋ ಹೋಗಿ ಕೈ ಕಟ್ಕೊಂಡು ದುಡಿಯೋ ಬದಲು ನಮ್ಮ ಕಂಪ್ನಿಲಿ ನಮ್ಮವ್ರ ಹತ್ರನೇ ಕೆಲಸ ಮಾಡ್ಬೋದಲ್ವಾ? ನಾನು ಹೀಗೆ ಹೇಳ್ತೀನಿ ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ನನಗೆ ಬರ್ತಿರೋ ಸಂಬಳದಲ್ಲಿ ಮನೆ ನಡೀತಿದೆ. ಅದು ಇಂಥ ಏರಿಯಾದಲ್ಲಿ ನಾವಿರೋ ಮನೆಗೆ ನಾವು ರೆಂಟ್ ಕೊಡಬೇಕು ಅಂದರೆ ಕಮ್ಮಿ ಅಂದರೂ 15,000 ಆಗುತ್ತೆ. ಮದುವೆ ಆಗಿ ಬಂದಮೇಲೆ ನಾವು ಬಾಡಿಗೆ ಕೊಡ್ತೀವಿ ಅಂತ ಎಲ್ಲರೂ ಮುಂದೆ ಕಮಿಟ್ ಆಗಿದ್ದೀವಿ. ನಾವು ಬಾಡಿಗೆ ಕೊಡಲಿಲ್ಲ ಅಂದರೆ ಎಲ್ಲರೂ ಮುಂದೆ ನಮಗೆ ಶೇಮ್ ಆಗೋದಿಲ್ವಾ? ಎಲ್ಲರೂ ಮುಂದೆ ನಮ್ಮನ್ನ ಚಿರೋರ್ ಅದಕ್ಕೆ ಆಡ್ಕೊಳ್ಳೋದಿಲ್ವಾ? ಹೌದು, ನೀವು ಹೇಳ್ತಿರೋದು ನಿಜಾನೇ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕಿರೋ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಆದಷ್ಟು ಬೇಗ ನೀನು ಬೇರೆ ಕಡೆ ಕೆಲಸ ಹುಡುಕ್ಬೇಕು, ಅಥವಾ ಚಿರು ಕಂಪ್ನಿಲೇ ಕೆಲಸಕ್ಕೆ ಹೋಗಬೇಕು. ನಾನು ಹೇಳೋ ಅಷ್ಟು ಹೇಳಿದ್ದೀನಿ. ಇನ್ನೇನು ಮಾಡ್ಬೋದು ಅಂತ ನೀನೇ ಯೋಚನೆ ಮಾಡಿ ಹೇಳು. ಇದೇನು ರಾಹುಲ್, ಒಳ್ಳೆ ಚಿಕ್ಕ ಮಕ್ಕಳು ಕೂಡಿಟ್ಕೊಳ್ಳೋ ಥರ ಕೂಡಿಟ್ಕೊಂಡಿದ್ಯಾ? ನಾನು ನಿಮ್ಮಿಂದ ಒಂದು ವಿಚಾರನ ಮುಚ್ಚಿಟ್ಟಿದ್ದೀನಿ. ಅದನ್ನು ನಾನಿವತ್ತು ನಿಮ್ಗೆ ಹೇಳಲೇಬೇಕು. ಏನು ಹೇಳು ರಾಹುಲ್? ಆ ಸತ್ಯ ಈ ಮನೇಲಿ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. 5 ನಿಮಿಷ ಕಾಯ್ತಿದ್ದೆ ಅಷ್ಟೇ ನಾನು. ಆಮೇಲೆ ಏನೋ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಆ ಮಾಡ್ಲು ಗುಂಗಲ್ಲೇ ಆರಾಮಾಗಿ ಮಲ್ಗ್ತಿದ್ರಾ? ಯಾಕ್ರಿ ಯಾಕ್ರಿ ಮಾಡಲ್ ಗುಂಗಲ್ ಇರ್ಲಿ, ನಂಗೇನ್ ಬೇರೆ ಕೆಲಸ ಇಲ್ವಾ? ಸಿಕ್ಕಿದ್ರಿ ಇವತ್ತು ಸರಿಯಾಗಿ ಕ್ಲಾಸ್ ತಗೊಂಡಿದ್ದೀನಿ. ಹೌದಾ ಅಜ್ಬಿಳ್ಳು, ಅವ್ರು ಬೈದ್ರಾ? ಮತ್ತೆ ಬಿಡ್ತೀನ? ಓ, ನೀವ್ ಹೇಳ್ತಿರೋದ್ ನೋಡಿದ್ರೆ ಅವ್ರು ಚೆನ್ನಾಗಿ ಬೆಂಡೆತ್ತಿದ್ದೀರಾ ಅನ್ಸ್ತಿದೆ. ಬೆವರು ಇಳಿಸ್ಬಿಟ್ಟೆ. ಡೌರಾಜ, ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ನಾನೇ ತಾನೇ ಅಲ್ಲಿ ದಿಶಾ ಆಗಿದ್ದಿದ್ದು. ಬೆವರು ಇಳಿಸಿದ್ದೀರಾ ಅಂದ್ರೆ ಏನ್ ಮಾಡಿದ್ರಿ? ನಾನು ಯಾಕೆ ನಿಮಗೆ ಹೇಳ್ಬೇಕು?
ನೀವೇನು ನಂಗೆ ಹೇಳಿ ಕೇಳಿ ಹೋಗಿ ಬರ್ತಿದ್ದೀರಾ? ಸಾರಿ ಹಸ್ಬೆಂಡು, ನೀವು ಮಕ್ಳಿಗೆ ಬಟ್ಟೆ ಕೊಡಿಸ್ತೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರ ಅಳತೆ ತಗೊಳ್ಳೋಣ ಅಂತ ಹೋಗಿದ್ದೆ. ಆದ್ರೆ ದಾರಿ ಮಧ್ಯದಲ್ಲಿ ಗಾಡಿ ಪೆಟ್ರೋಲ್ ಖಾಲಿ ಆಗೋ ತರ ನನ್ ಫೋನ್ ಬ್ಯಾಟ್ರಿ ಖಾಲಿ ಆಗೋಯ್ತು. ನಿಮ್ ಫೋನ್ ಇಟ್ಟಿದ್ದೆ ಕೊನೆ, ಯಾರಿಗೂ ಫೋನ್ ಮಾಡಕ್ ಆಗ್ಲಿಲ್ಲ. ಈಗ ಮನೆಗ್ ಬರ್ತಾನೆ ಗೊತ್ತಾಯ್ತು ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ನೀನ್ ಸ್ವಲ್ಪ ಹೊತ್ತಾಗಿದ್ರೆ ನಾನೇ ಅಲ್ಲಿ ಬಂದಿರ್ತಿದ್ದೆ. ಎಲ್ಲಿಗೆ ಹಸ್ಬೆಂಡು? ಹಾಸ್ಟೆಲ್ಗಾ? ಅಲ್ಲಿಗೇನೆ. ಅಯ್ಯೋ, ನನ್ನ ನೋಡ್ಕೊಂಡ? ಇನ್ನೇನ್ರಿ ಮತ್ತೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಯಾಕೆ ತಾನೇ ಭಯ ಆಗಲ್ಲ? ಹಸ್ಬೆಂಡು, ಈ ತರಾನೇ ಫೋನ್ ಸ್ವಿಚ್ ಆಫ್ ಆಗ್ತಾ ಇರ್ಲಪ್ಪ. ಯಾಕ್ರಿ? ನೀವ್ ತೋರಿಸಿರೋ ಪ್ರೀತಿ ಕಾಳಜಿ ಹೀಗೆ ಮುಂದೆ ಬರ್ಲಿ ಅಂತ. ಇಷ್ಟೆಲ್ಲ ಸೀನ್ ಇಟ್ಕೋಬೇಡಿ ನೀವು. ಇಲ್ಲಿ ಕೈ ಇಟ್ಟು ನಿಜ ಹೇಳಿ, ಏನ್ ನಿಜ? ನಿಮ್ಗೆ ನನ್ ಮೇಲೆ ಚೂರು ಕಾಳಜಿ ಇಲ್ಲ ಅಂತ? ಅಷ್ಟೆಲ್ಲ ಸೀನೇ ಇಲ್ಲ. ಹಸ್ಬೆಂಡು, ನೀವ್ ಒಂಥರ ಮಂಡ್ಯದ ಬೆಲ್ಲ ಅಂಬರೀಷ್ ಅಣ್ಣನ್ ತರ. ಅವ್ರ ಮಾತಲ್ಲಿ ಹೊರಟು, ಆದ್ರೆ ಮನ್ಸ್ ಮಾತ್ರ ಮಗು ತರ ಇರುತ್ತೆ. ನೀವು ಅಷ್ಟೇ, ನನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ರು ನನ್ ಮೇಲೆ ಮಗು ತರ ಕಾಳಜಿ ತೋರಿಸ್ತೀರ. ನನ್ಗೆ ಎಷ್ಟು ಖುಷಿ ಆಗದ್ ಗೊತ್ತಾ? ಕಾಲಲ್ಲೇ ನೆಲಕ್ಕೆ ರಂಗೋಲಿ ಹಾಕೋದ್ ಬಿಟ್ಟು ನೆಟ್ಟಿಗೆ ನಿಲ್ಲತ್ ಕಲೀರಿ. ನೋಡ್ರಿ, ಇನ್ಮೇಲೆ ಎಲ್ಗಾರು ಹೋಗಿ ಬರ್ತೀರಾ ಅಂದ್ರೆ ಯಾರ ಜೊತೆ ಹೋಗ್ತಿದ್ದೀರಾ, ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ, ಯಾವಾಗ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ ಎಲ್ಲ ನನಗೆ ತಿಳಿಸ್ಬಿಟ್ಟು ಹೋಗಿ ಬರ್ಬೇಕು. ಅಕಸ್ಮಾತ್ ಆಗಿ ಅರ್ಜೆಂಟ್ ಆಗಿ ಹೊರಡ್ಬೇಕು ಅಂದ್ರೆ ಏನ್ ಮಾಡ್ಲಿ? ಫೋನ್ ಇಲ್ವಾ ನಿಮ್ಮ ಹತ್ರ? ಒಂದು ಫೋನ್ ಮಾಡಿ ವಿಷಯ ಹೇಳಕ್ಕಾಗಲ್ವಾ? ಗೊತ್ತಿಲ್ಲ ಹಸ್ಬೆಂಡು, ನಿಮಗಾಗತ್ತೆ ಅಂದ್ರೆ ನನ್ಗೂ ಆಗತ್ತೆ. ನೀವ್ ಹೇಳ್ದಂಗೆ ಮಾಡ್ತೀನಿ.